ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿ ಸ್ವಲ್ಪ ಸೋಡಾ ಹಾಕಿ ಗರಿಯಾಗಿ ಅಲಸಂದೆ ಕಾಳು ಮತ್ತು ಕಡಲೆಬೇಳೆ ವಡೆ ಹೇಗೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ಅಲಸಂದೆ ಕಾಳು, 1 ಕಪ್ಪಷ್ಟು ಕಡಲೆಬೇಳೆ ಒಂದು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದು 6 ಗಂಟೆ ಕಾಲ ನೆನೆ ಹಾಕಬೇಕು ಫ್ರೆಂಡ್. ನೋಡಿ, ನಾನು ಬಿಳಿ ಅಲಸಂದೆ ತಗೊಂಡಿದ್ದೀನಿ. ನಿಮ್ಮ ಕಡೆ ಕೆಂಪು ಅಲಸಂದೆ ಅದು ಕೂಡ ತಗೋಬೋದು. ಈಗ 6 ಗಂಟೆ ಕಾಲ ಆಗಿದೆ. ಇಷ್ಟು ನೆಂದರೆ ಸಾಕು. ಏನೋ ನೆಂದಿದೆ. ಇದಕ್ಕೆ ಏನು ಬೇಕಂತೆಲ್ಲ ತೋರಿಸ್ಕೊಂಬಿಡೋಣ. ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ನೆನೆ ಹಾಕಿದ್ರನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಥರ ರುಬ್ಕೋಬೇಕು ಫ್ರೆಂಡ್. ಒಂದು ಬೇಳೆ ಅರ್ಧ ಆಗಬೇಕು, ಆ ರೀತಿ ರುಬ್ಕೊಂಡ್ರೆ ಸಾಕು. ಇದ್ರೆಲ್ಲ ರುಬ್ಬಾದ್ಮೇಲೆ ಒಂದು ಕಡೆ ಇಟ್ಬಿಟ್ಟು ಒಂದು ಕಡೆಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಹಾಕಿ ಇಟ್ಬಿಡೋಣ. ಎಣ್ಣೆ ಬಿಸಿ ಹಾಕ್ತಿರ್ಲಿ ಅಷ್ಟರೊಳಗೆ ನಾವು ಎಣ್ಣೆ ರುಬ್ಕೊಂಡಿದ್ವಲ್ಲ ಅದಕ್ಕೆ ನಾವೆಲ್ಲ ಹೆಚ್ಚಿಟ್ಕೊಂಡೆಲ್ಲ ಹಾಕ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನ ಈ ರೀತಿ ಕೈ ರುಜ್ಜಿಬಿಟ್ಟು ಹಾಕಿ ಚೆನ್ನಾಗಿರುತ್ತೆ. ನಿಮ್ಮ ಕಡೆ ಅಕ್ಕಿ ಹಿಟ್ಟಿಲ್ಲ ಅಂದರೆ ಸ್ವಲ್ಪ ರವಿದ್ರೆ ಅದು ಕೂಡ ಹಾಕ್ಕೋಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ವಲ್ಲ ನೋಡಿ, ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ನಾನು ಇಲ್ಲಿ ಕೈಯೆಲ್ಲ ತಟ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದೊಂದೇ ಉಂಡೆ ತಗೊಂಡ್ಬಿಟ್ಟು ಕೈಯಲ್ಲಿ ತಟ್ಬಿಟ್ಟು ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಎಣ್ಣೆ ಕವರಿದ್ರೆ ಆ ರೀತಿ ಎಣ್ಣೆ ಕವರಲ್ಲಿ ತಟ್ಬಿಟ್ಟು ಕೂಡ ಹಾಕೋಬೋದು. ಇದಂತೂ ಚಿಕ್ಕ ಮಕ್ಕಳಿಗೆ ಫ್ರೆಂಡ್ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಕೇಳ್ತಿರ್ತಾರೆ ತಿನ್ನೋಕ್ಕೆ. ಈ ರೀತಿ ಒಂದ್ಸಲ ಮಾಡಿಕೊಡಿ. ಟೀ ಜೊತೆ ಕಾಫಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಒಂದ್ಸಲ ಮಾಡಿಬಿಟ್ಟು ಹೇಳಿ, ಕಮೆಂಟ್ ಸೆಕ್ಷನ್ ಹೇಗೆ ಬಂತಂತ ತಿಳಿಸಿ ಫ್ರೆಂಡ್. ತುಂಬ ರುಚಿಯಾಗಿರುತ್ತೆ. ಈ ರೀತಿ ಒಂದೊಂದಾಗಿ ತಟ್ಬಿಟ್ಟು ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಕೆಂಪಗಾಗಿ ಫ್ರೈ ಮಾಡ್ಕೊಂಬಿಟ್ರೆ, ಈ ರೀತಿ ಕೆಂಪಗಾಗಿ ಫ್ರೈ ಮಾಡ್ಕೊಂಡ್ರೆ ಬಿಸಿ ಆದ ಟೀ ಜೊತೆ ಕಾಫಿ ಜೊತೆ ಅಲಸಂದೆ ವಡೆ ರೆಡಿ ಆಗಿಬಿಡುತ್ತೆ ಫ್ರೆಂಡ್. ಯಾರೆಲ್ಲ ನಾನು ಚಾನಲ್ ಮಾಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.